ಟಾಕ್ಸಿಕ್ ಚಿತ್ರಕ್ಕೆ ಸೆನ್ಸಾರ್ ಸಮಸ್ಯೆ ಆಗಬಹುದಾ? ಒಂದು ವೇಳೆ ಸೆನ್ಸಾರ್ ಅಲ್ಲಿ ಏನಾದ್ರೂ ಅಡಚಣೆ ಆದ್ರೆ ಸಿನಿಮಾ ನಿಗದಿತ ದಿನಾಂಕಕ್ಕೆ ಬಿಡುಗಡೆ ಆಗಲ್ವಾ? ಮೊದಲ ದಿನ ಇದರ ಗಳಿಕೆ ಎಷ್ಟಾಗಲಿದೆ? ಇದರ ಲೈಫ್ ಟೈಮ್ ಕಲೆಕ್ಷನ್ ಎಷ್ಟಾಗಬಹುದು ಅನ್ನೋದನ್ನ ನೋಡೋಣ ಈ ಸ್ಟೋರಿಲಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಇನ್ನು ಕೆಲವು ವಾರಗಳಷ್ಟೇ ಬಾಕಿ ಇರುವಾಗಲೇ ಚಿತ್ರದ ಸುತ್ತ ಹೈಪ್ ಮಾತ್ರ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಿದೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಕೈಚಳಕದಲ್ಲಿ ಮೂಡಿ ಬರುತ್ತಿರುವ ಈ ಪ್ಯಾನ್ ಇಂಡಿಯಾ ಚಿತ್ರದ ಬಗ್ಗೆ ಚಿತ್ರತಂಡ ಜಾಸ್ತಿ ಮಾಹಿತಿಯನ್ನ ಹೊರಬಿಡದೆ ಸಸ್ಪೆನ್ಸ್ ಕಾಯ್ದುಕೊಂಡಿದೆ. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹಗಳು ಗರಿಗೆದರುತ್ತಿವೆ. ಇದೀಗ ಸಿನಿಮಾದ ರನ್ ಟೈಮ್ ಹಾಗೂ ಸೆನ್ಸಾರ್ ವಿಚಾರ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಟಾಕ್ಸಿಕ್ ಸೆನ್ಸರ್ ಆಗಿಲ್ಲ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆದರೆ ಚಿತ್ರದ ವಿರುದ್ಧ ಸೆನ್ಸರ್ ಮಂಡಳಿಗೆ ದೂರು ಹೋಗಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಸಿನಿಮಾ ಟೀಸರ್ನಲ್ಲಿ ಕಂಡುಬಂದ ಕೆಲ ಹಿಂಸಾತ್ಮಕ ದೃಶ್ಯಗಳು, ಡಾರ್ಕ್ ಥೀಮ್ ಮತ್ತು ಗ್ಯಾಂಗ್ಸ್ಟರ್ ಬ್ಯಾಕ್ಡ್ರಾಪ್ ಕಾರಣವಾಗಿ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ಹೀಗಾಗಿ ಚಿತ್ರತಂಡ ಮುಂಚಿತವಾಗಿಯೇ ಸೆನ್ಸಾರ್ಗೆ ಕಳಿಸಿ ಯಾವುದೇ ಗೊಂದಲ ಬರದಂತೆ ನೋಡಿಕೊಳ್ಳುವ ಯೋಚನೆಯಲ್ಲಿದೆ ಎನ್ನಲಾಗ್ತಿದೆ. ಸಾಮಾನ್ಯವಾಗಿ ಇಂತಹ ದೊಡ್ಡ ಸಿನಿಮಾಗಳಿಗೆ ಎ ಅಥವಾ ಯುಎ ಪ್ರಮಾಣ ಪತ್ರ ಸಿಗೋದು ಅಚ್ಚರಿಯಲ್ಲ. ಕೆಲವು ದೃಶ್ಯಗಳಿಗೆ ಕಟ್ ಸೂಚನೆ ಬರಬಹುದು, ಡೈಲಾಗ್ಗಳಲ್ಲಿ ಮ್ಯೂಟ್ ಕೇಳಬಹುದು. ಆದರೆ ಸಂಪೂರ್ಣ ಬಿಡುಗಡೆ ತಡೆಯುವಷ್ಟು ದೊಡ್ಡ ಸಮಸ್ಯೆ ಎದುರಾಗುವ ಸಾಧ್ಯತೆ ಕಡಿಮೆ ಎನ್ನುವ ಮಾತು ಟ್ರೇಡ್ ವಲಯದಲ್ಲಿ ಕೇಳಿ ಬರ್ತಿದೆ. ಏಕೆಂದರೆ ಇಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕಾನೂನು ಸಲಹೆ ಪಡೆದು ನಿಯಮ ಪಾಲನೆ ಮಾಡಿಕೊಂಡೇ ತಯಾರಾಗ್ತವೆ. ಇದರ ಮಧ್ಯೆ ಮತ್ತೊಂದು ಸುದ್ದಿ ವೈರಲ್ ಆಗಿದ್ದು, ಸಿನಿಮಾದ ರನ್ ಟೈಮ್ ಕೇವಲ 2 ಗಂಟೆ 20 ನಿಮಿಷ ಮಾತ್ರವಂತೆ. ಇತ್ತೀಚೆಗೆ 2:45 ರಿಂದ 3 ಗಂಟೆವರೆಗೆ ಸಿನಿಮಾಗಳು ಬರುತ್ತಿರುವ ಕಾಲದಲ್ಲಿ ಟಾಕ್ಸಿಕ್ ಹೀಗೊಂದು ಕಡಿಮೆ ಅವಧಿಯಲ್ಲಿ ಮುಗಿಯಲಿದೆ ಅನ್ನೋದು ಕೆಲ ಅಭಿಮಾನಿಗಳಿಗೆ ನಿರಾಸೆ ತಂದಿದೆ. 3 ವರ್ಷ ಶೂಟಿಂಗ್ ಮಾಡಿ ಇಷ್ಟು ಕಡಿಮೆ ಅವಧಿಯ ಸಿನಿಮಾ ಅನ್ನೋ ಪ್ರಶ್ನೆ ಸಹಜ. ಆದರೆ ಇನ್ನು ಕೆಲವರಿಗೆ ಇದು ಡಬಲ್ ಖುಷಿ. ಟೈಟ್ ಸ್ಕ್ರೀನ್ ಪ್ಲೇ, ವೇಗವಾದ ಕಥನ ಇದ್ದರೆ 2 ಗಂಟೆ 20 ನಿಮಿಷ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಅನ್ನೋದು ಅವರ ಅಭಿಪ್ರಾಯ. ಸೀಕ್ವೆಲ್ ಪ್ಲಾನ್ ಇದ್ದೇ ಇರಬಹುದು ಅನ್ನೋ ಮಾತು ಕೂಡ ಜೋರಾಗಿದೆ. ಟೀಸರ್ನಲ್ಲಿ ಕೊಟ್ಟ ಸುಳಿವು ನೋಡಿದ್ರೆ ಟಾಕ್ಸಿಕ್ ಅಪ್ಪ ಮಗನ ಕತೆ ಆಗಿರಬಹುದು ಅನ್ನೋ ಅನುಮಾನ ಬಲವಾಗ್ತಿದೆ. ಮೊದಲ ಭಾಗದಲ್ಲಿ ರಾಯನ ಹಿನ್ನೆಲೆ, ಅವನ ಉದಯ, ಅವನ ಸಾಮ್ರಾಜ್ಯ ಇವೆಲ್ಲವನ್ನ ಕಟ್ಟಿಕೊಟ್ಟು ಕೊನೆಯಲ್ಲಿ ಮಗನ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡಿ ಅವರ ನಡುವಿನ ಜಿದ್ದಾಜಿದ್ದನ್ನು 2ನೇ ಭಾಗಕ್ಕೆ ಉಳಿಸುವ ಯೋಜನೆ ಇರಬಹುದೆನ್ನಲಾಗ್ತಿದೆ. ಹೀಗಾದರೆ ರನ್ ಟೈಮ್ ಕಡಿಮೆ ಮಾಡೋದು ಲಾಜಿಕಲ್ ಆಗಿಯೇ ಕಾಣಿಸುತ್ತೆ. ಕಥೆಯನ್ನ 2 ಭಾಗಗಳಿಗೆ ಹಂಚಿದರೆ ಪ್ರೇಕ್ಷಕರ ಕುತೂಹಲ ಮುಂದುವರಿಯುತ್ತೆ, ಬಾಕ್ಸ್ ಆಫೀಸ್ ದೃಷ್ಟಿಯಿಂದಲೂ ಲಾಭಕರವಾಗಬಹುದು. ಇನ್ನೊಂದು ಕಡೆ ಇದೇ ಮಾರ್ಚ್ 19ರಂದು ದುರಂಧರ್ 2 ಸಿನಿಮಾ ಕೂಡ ಪೈಪೋಟಿಗೆ ಸಜ್ಜಾಗಿದೆ. 2 ದೊಡ್ಡ ಸಿನಿಮಾಗಳು ಒಂದೇ ದಿನ ರಿಲೀಸ್ ಅಂದ್ರೆ ಬಾಕ್ಸ್ ಆಫೀಸ್ ರಣರಂಗ ಖಂಡಿತ ಗರಂ ಆಗುತ್ತೆ. ಆದರೆ ಸ್ಕ್ರೀನ್ ಕೌಂಟ್, ಪ್ರೀ ರಿಲೀಸ್ ಬಿಸ್ನೆಸ್, ಪ್ಯಾನ್ ಇಂಡಿಯಾ ಹೈಪ್ ಎಲ್ಲವೂ ಸೇರಿ ನೋಡಿದ್ರೆ ಟಾಕ್ಸಿಕ್ ಸ್ವಲ್ಪ ಮುನ್ನಡೆಯಲ್ಲಿದೆ ಎನ್ನಬಹುದು. ಮಲ್ಟಿಪ್ಲೆಕ್ಸ್ ಹಾಗೂ ನಾರ್ತ್ ಬೆಲ್ಟ್ ಮಾರುಕಟ್ಟೆಯಲ್ಲಿ ಟಾಕ್ಸಿಕ್ಗೆ ಹೆಚ್ಚುವರಿ ಆದ್ಯತೆ ಸಿಗುವ ಸಾಧ್ಯತೆ ಇದೆ. ಆದರೆ ವಿಷಯವೇನೆಂದರೆ ಮೊದಲ ದಿನದ ಓಪನಿಂಗ್ ಮಾತ್ರ ಹೈಪ್ ಮೇಲೆ ಬರುತ್ತೆ. 2ನೇ ದಿನದಿಂದ ಮಾತಿನ ಪ್ರಚಾರವೇ ತೀರ್ಮಾನಿಸುತ್ತೆ. ಇನ್ನು ಕಲೆಕ್ಷನ್ ಅಂದಾಜು ನೋಡಿದ್ರೆ ಕರ್ನಾಟಕದಲ್ಲಿ ಮಾತ್ರ ಮೊದಲ ದಿನ 25 ರಿಂದ 30 ಕೋಟಿ ರೂಪಾಯಿವರೆಗೆ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಅನ್ನೋದು ಟ್ರೇಡ್ ಲೆಕ್ಕ. ಭಾರತದೆಲ್ಲೆಡೆ ಸೇರಿ ಮೊದಲ ದಿನ 70 ರಿಂದ 90 ಕೋಟಿ ರೂಪಾಯಿವರೆಗೆ ಗಳಿಕೆ ಕಾಣಬಹುದು ಎಂಬ ನಿರೀಕ್ಷೆ ಇದೆ. ವಿದೇಶಿ ಮಾರುಕಟ್ಟೆ ಸೇರಿಸಿದರೆ 100 ಕೋಟಿ ಕ್ಲಬ್ ಟಚ್ ಮಾಡುವ ಸಾಧ್ಯತೆಯನ್ನು ಕೆಲವರು ಹೇಳ್ತಿದ್ದಾರೆ. ಆದರೆ ಇದೆಲ್ಲವೂ ಕಂಟೆಂಟ್ ಮೇಲೆ ಅವಲಂಬಿತ. ಸಿನಿಮಾ ಪಾಸಿಟಿವ್ ಟಾಕ್ ಪಡೆದುಕೊಂಡರೆ ಒಟ್ಟು 600 ರಿಂದ 800 ಕೋಟಿ ರೂಪಾಯಿವರೆಗೆ ಲೈಫ್ ಟೈಮ್ ಕಲೆಕ್ಷನ್ ಸಾಧ್ಯ ಎನ್ನುವ ಧೈರ್ಯದ ಅಂದಾಜಿದೆ. ಮಾತು ತಪ್ಪಿದರೆ 300 ರಿಂದ 400 ಕೋಟಿಗೆ ಸೀಮಿತವಾಗಬಹುದು. ಒಟ್ಟಾರೆ ಟಾಕ್ಸಿಕ್ ಸುತ್ತ ಹೈಪ್ ಗರಿಷ್ಠ ಮಟ್ಟದಲ್ಲಿದೆ. ಸೆನ್ಸಾರ್ ಕ್ಲಿಯರೆನ್ಸ್ ಸುಗಮವಾಗಿ ಸಿಕ್ಕರೆ ಪೈಪೋಟಿ ಸಿನಿಮಾಗಳ ನಡುವೆಯೂ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗುರುತು ಮೂಡಿಸುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಈಗ ಎಲ್ಲರ ಕಣ್ಣು ಮಾರ್ಚ್ 19ರತ್ತ. ಆ ದಿನವೇ ಈ ಎಲ್ಲ ಊಹಾಪೋಹಗಳಿಗೆ ಉತ್ತರ ಸಿಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.